ಕನ್ನಡ ವಾಹಿನಿಗೆ ಸ್ವಾಗತ. ಮಹಾಶಿವರಾತ್ರಿ ಪ್ರಯುಕ್ತವಾಗಿ ಬಂಕಾಪುರ ಪಟ್ಟಣದ ಕೊಟ್ಟಿಗೆರೆಯಲ್ಲಿ ಶ್ರೀ ಬಂಗಾರ ಬಸವೇಶ್ವರರ 4ನೇ ವರ್ಷದ ರಥೋತ್ಸವ ಭಕ್ತಿ ಭಾವ ಹಾಗೂ ವೈಭವದಿಂದ ಜರುಗಿದೆ. ಅರಳೆಲೆ ಹಿರೇಮಠದ ಶ್ರೀ ಶಬ್ರ ರೇವಣಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ರಥೋತ್ಸವಕ್ಕೆ ಚಾಲನೆ ಕೊಡಲಾಗಿದೆ. ದೇವರ ಭವ್ಯ ರಥವನ್ನ ಭಕ್ತರು ಘೋಷಣೆಗಳ ಮಧ್ಯೆ ಎಳೆದು ಪೂಜಾ ವಿಧಿವಿಧಾನಗಳನ್ನ ಶ್ರದ್ಧಾ ಭಕ್ತಿಯಿಂದ ಜರುಗಿಸಿದ್ರು. ಈ ಸಂದರ್ಭದಲ್ಲಿ ಶ್ರೀ ಬಂಗಾರ ಬಸವೇಶ್ವರ ರುದ್ರಣಿ ಬಳಗ ಮತ್ತು ಬಂಕಾಪುರ ಪಟ್ಟಣದ ಸಮಸ್ತ ರುದ್ರಣಿ ಬಳಗದವರಿಂದ ರುದ್ರಾಭಿಷೇಕ, ಮಹಾಪೂಜೆ ಹಾಗೂ ಪ್ರಸಾದ ವಿತರಣೆ ಕಾರ್ಯಕ್ರಮಗಳು ಜರುಗಿದ್ದಾವೆ. ನೂರಾರು ಭಕ್ತರು ಭಾಗವಹಿಸಿ ದೇವರ ಆಶೀರ್ವಾದ ಪಡೆದುಕೊಂಡಿದ್ದಾರೆ. ಇದಕ್ಕೂ ಮುನ್ನ ಹಾಗೂ ನಂತರ ಪಟ್ಟಣದ ಪ್ರಾಥಮಿಕ ಪ್ರೌಢಶಾಲೆ ಹಾಗೂ ಕಾಲೇಜುಗಳ ವಿದ್ಯಾರ್ಥಿನಿಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದ್ದಾವೆ. ಭಜನೆ, ನೃತ್ಯ ಹಾಗೂ ವಿವಿಧ ಕಲಾ ಪ್ರದರ್ಶನಗಳು ಉತ್ಸವಕ್ಕೆ ವಿಶೇಷ ಮೆರುಗು ತಂದಿದ್ದಾವೆ. ಕಚ್ಕೊಂಡ್ಬಿಟ್ಕೊಳ್ಳೆ ಮತ್ತೆ ನಿರಾಶೆ ಆಗ್ತಾನೆ. ಭಾಳಷ್ಟು ಆಗುವ ಸಂಗತಿಗಳು ಮೇಲಿನ ಮೇಲೆ ನನಗೆ ಹಿಂಗೆ ಹಾಕಾಕತ್ತೆ ಅಂತ ಭಾಳ ಜನ ಅಂತಿರ್ತಾರೆ. ಬ್ರಾಹ್ಮಣನಿಗೂ ಅದೇ ಆಗ್ತದೆ. ನಾವು ಹೇಳ್ತಾನೆ ಎಷ್ಟು ನಂದು ನಸೀಬೇಕಾಗ್ತಿದೆ ಅಂತಂದು ಮತ್ತೊಮ್ಮೆ ಅದೇ ದಾರಿಯಿಂದ ಹೊರಟಿರ್ತಾನೆ. ಆವಾಗಲೇ ಅರ್ಜುನ ಮತ್ತು ಕೃಷ್ಣ ಬರ್ತಾ ಇರ್ತಾರೆ. ಬರುವಾಗ ಮತ್ತೆ ಕೇಳಿದಾಗ ಅರ್ಜುನಿಗೆ ಮತ್ತೆ ಕನಕರ ಬರ್ತದೆ. ಕನಕರ ಬಂದಾಗ ಬರೀ ಬಂಗಾರ ಕೊಟ್ಟೆ, ಇವನಿಗೆ ಅದಕ್ಕಿಂತ ಹೆಚ್ಚಿಂದ ಏನಾದರೂ ಕೊಡೋಣ ಅಂಥೇಳಿ ಒಂದು ಮಾಣಿಕ್ಯವನ್ನು ಕೊಡ್ತಾನೆ. ಆ ಮಾಣಿಕ್ಯವನ್ನು ಕೊಟ್ಟಾಗ ಭಾಳ ಸಂತೋಷದಿಂದ ತೊಗೊಂಡು ಹೋಗ್ತಾನೆ. ಹೋಗುವಾಗ ವಿಚಾರ ಮಾಡ್ತಾನೆ, ನಾನು 2 ಅಂತಸ್ತಿನ ಮನೆ ಹಾಕಿಸ್ಬೋದು, ಇದರೊಳಗೆ ಮೊನ್ನೆ ತಗೊಂಡಿದ್ದ ಬಂಗಾರಕ್ಕಿಂತ ಹೆಚ್ಚಿಗೆ ತಗೋಬೋದು ಅಂತ. ಅದಷ್ಟೇ ಅಲ್ಲ, ಕಾರ್ಯಕ್ರಮದಲ್ಲಿ ಶ್ರೀ ಬಂಗಾರ ಬಸವೇಶ್ವರ ಸೇವಾ ಸಮಿತಿ, ಭಜನಾ ಸಂಘ ಕೊಟ್ಟಿಗೆರೆ ಹಾಗೂ ಬಂಕಾಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತರು ಉಪಸ್ಥಿತರಿದ್ದು ಉತ್ಸವವನ್ನು ಯಶಸ್ವಿಗೊಳಿಸಿದ್ದಾರೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.